ವೆಜ್ಜಿ ಪಲಾವು, ಎಣ್ಗಾಯಿ, ವೈಟ್ ರೈಸು. ಸೊ ಇದು ಮೊಸರನ್ನಕ್ಕೆ ಒಗ್ಗರಣೆ ಅವರೇ ಕಲಿಸ್ಕೊತಾರಂತೆ. ಇದು ರಾಯ್ತ, ಇದು ಉಪ್ಪಿನ ಆರ್ಡರ್ ರೆಡಿಯಾಗಿದೆ. ಸಮಾಧಾನ ಆಯಿತು ಫ್ರೆಂಡ್ಸ್ ಇವಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವೆಜ್ ಆರ್ಡರ್ ಇದೆ. ರೊಟ್ಟಿ, ಪಲ್ಯ, ಎಣ್ಗಾಯಿ, ಗಟ್ಟಿ ಜುನ್ಕ ಅಂತ ಮಾಡ್ತೀವಿ, ಅದು ಚಟ್ನಿ ಪುಡಿ, ಇದು ಆರ್ಡರ್ ಇದೆ. ಇವಾಗ ಎಣ್ಗಾಯಿ ಆಗಿದೆ, ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ರೊಟ್ಟಿ ಹಾಕಬೇಕು, ಹಾಗೆ ಪಲಾವ್ ಇದೆ, ಪಲಾವ್ ಮಾಡಬೇಕು, ವೈಟ್ ರೈಸ್ ಮಾಡಬೇಕು, ಮೊಸರನ್ನ. ಸೊ ಸುಮಾರು ಕೆಲಸಗಳಿದ್ದಾವೆ. ಅದರಲ್ಲೇ ಸ್ವಲ್ಪ ವಿಡಿಯೋ ಮಾಡೋಣ. ಆ್ಯಕ್ಚುಲಿ ವೆಜ್ಜು ಜಾಸ್ತಿ ಮಾಡಿರಲಿಲ್ಲ ನಾನು ವೀಡಿಯೋಸು. ವೆಜ್ಜು ಜಾಸ್ತಿ ಇಲ್ಲ, ನಾನ್ ವೆಜ್ ಜಾಸ್ತಿ ಬರುತ್ತೆ. ಬೇಗ ಬೇಗ ಎಲ್ಲ ಮಾಡ್ಕೋತಾ ಇದ್ದೀನಿ. ಅದು ವಾಯ್ಸ್ ಕೊಡ್ಕೊಂಡು ಮಾತಾಡ್ತಾ ಇದ್ದೆ ಮನೆಯಲ್ಲಿ. ಅವರು ಇವರು ಅದಾಯ್ತಾ ಇದಾಯ್ತಾ ಅದಾಯ್ತಾ ಅಂತ ಮಾತಾಡ್ತಾಯಿದ್ರು. ಹಾಗಾಗಿ ನಾನು ಮ್ಯೂಟ್ ಮಾಡ್ಕೊಂಬಿಟ್ಟೆ. ಸೊ ಆಮೇಲೆ ವಾಯ್ಸ್ ಕೊಟ್ಟರೆ ಆಯಿತು ಅಂತ ಹೇಳಿ. ಹಾಗೆ ಸೊ ಅಂದರೆ 3 ಪಲ್ಯದ ಒಂದು ಚಟ್ನಿ ಪುಡಿ, ಅದು ಇದು ಎಲ್ಲ ಮಾಡ್ಕೋಬೇಕು. ಸೊ ನಾನು ಫುಲ್ಲೂ ಮಾಡ್ಕೊಳಕ್ಕಾಗಿಲ್ಲ, ಏನೇನು ಮಾಡಿದ್ದೀನಿ ಅಂತ ಹೇಳಿ ಅಷ್ಟು ಮಾಡಿಲ್ಲ. ಹಾಗೆ ಎಣ್ಗಾಯಿ ವಿಡಿಯೋನ ನಾನು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೆ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಎಣ್ಗಾಯಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಬೇಕು ಅಂತಂದರೆ ಹೋಗಿ ನೋಡಿ ನಿನ್ನೆ ವಿಡಿಯೋ ಹೇಗಿದೆ ಎಣ್ಗಾಯಿ ಅಂತ ಹೇಳಿ. ಹಾಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ನಾನು ಇನ್ನೊಂದು ಜುನ್ಕದ ಮಸಾಲೆಯನ್ನು ತೆಕ್ಕೊಳ್ತಾ ಇದ್ದೆ. ಸೊ ಜುನ್ಕ ಮಾಡಬೇಕಲ್ಲ, ಹಾಗಾಗಿ ಒಂದೇ ಕಡೆ ಆಗಿಬಿಟ್ರೆ ಆಗೋದಿಲ್ಲ. ಹಾಗಾಗಿ ಸೊ ಎಲ್ಲ ಕಡೆ ನೋಡ್ಕೊತಾ ಇರಬೇಕು. ಇನ್ನು ರೊಟ್ಟಿ ಹಾಕೋದು ಬಾಕಿ ಇದೆ. ಫಸ್ಟು ಪಲ್ಯಗಳನ್ನೆಲ್ಲ ನಮ್ಮ ಮನೆಯವರು ಏನಂದರು, ಬೆಳಗ್ಗೆನೇ ರೊಟ್ಟಿ ಹಾಕ್ಕೊಂಬಿಡು ಅಂತ ಹೇಳಿದರು. ಸೊ ನಾನು ಅದನ್ನು ಮತ್ತೆ ಬೆಳಗ್ಗೆ ರೊಟ್ಟಿ ಹಾಕಿಬಿಟ್ರೆ ಇವಾಗ ಚಳಿಗೆ ಬೇಗ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಪಲ್ಯಗಳೆಲ್ಲ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಆಯಿತು ಅಂತ ಹೇಳಿ ಆ ಥರ ಅಂದ್ಕೊಂಡೆ. ಸೊ ಬಟ್ ನಮ್ಮ ಮನೆಯವರು ಹೇಳಿದ್ದಂಗೆ ಮಾಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಸೊ ಇವ್ರು ಹೇಳ್ದಂಗೆ ನಾನು ಬೆಳಗ್ಗೆ ರೊಟ್ಟಿ ಹಾಕ್ಕೊಂಬಿಟ್ರೆ ಪಲ್ಯ ಹೆಂಗೂ ಆಗ್ತಾಯಿದ್ವು, ಬಡ ಆದಂಗೆ ಬಾಕ್ಸ್ ತುಂಬ್ಕೊಂಬಿಟ್ಟು ಹೋಗ್ಬೋದಿತ್ತು. ಬಟ್ ಎಲ್ಲೋ ಅವ್ರ ಮಾತು ಕೇಳಿಲ್ಲ ಅಂತ ಅನಿಸುತ್ತೆ. ಸೊ ಓಕೆ, ಪರವಾಗಿಲ್ಲ, ಮಾಡ್ಕೋತಾ ಇದ್ದೀನಿ. ಒಂದೊಂದು ಪಲ್ಯ ಆಗೋಕ್ಕೆ ಇದು ಏನಾಗ್ಬಿಡುತ್ತೆ ಫ್ರೆಂಡ್ಸ್, ನನಗೆ 2 ಗ್ಯಾಸು ಸಾಲ್ತಾನೇ ಇಲ್ಲ. ನನಗೆ ಏನಾದರೂ ಆರ್ಡ್ರ್ ಬಂದಾಗ ಸೊ ಈ ಕಡೆ 2-3 ಅಂದರೆ 3 ಇಲ್ಲ 4 ಒಲೆದು ಗ್ಯಾಸ್ ಇರಬೇಕು, ಇಲ್ಲ ಎಕ್ಸ್ಟ್ರಾ ಸ್ಟವ್ ಇಡ್ಕೋಬೇಕು ಅಂತ ಅನಿಸ್ತಿದೆ. ನಮ್ಮ ಮನೆಯವ್ರಿಗೆ 3 ಒಲೆ ಗ್ಯಾಸು ಇಷ್ಟ ಆಗಲ್ಲ, ಹಾಗಾಗಿ ಎಕ್ಸ್ಟ್ರಾನೇ ಒಂದು ತೊಗೋಬೇಕು ಅಂತ ಅನಿಸ್ತಾ ಇದೆ. ಸೊ ಬೆಂಡೆಕಾಯಿ ಪಲ್ಯ ಆಯಿತು. ಇವಾಗ ಗಟ್ಟಿ ಜುನ್ಕ ಅಂತ ಮಾಡ್ತೀವಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಸಾಸಿವೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನಾವು ಫ್ರೆಂಡ್ಸ್. ಅರ್ಜೆಂಟಲ್ಲೇ ಎಲ್ಲ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು. ಬನ್ನಿ ಇವಾಗ ಮಿಕ್ಸಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಹಾಗೆ ಇಲ್ಲಿ ಮಿಕ್ಸರ್ ಮಾಡಿಕೊಂಡೆ, ಹಾಗೆ ಬಾಣಲಿ ಕೂಡ ಇಟ್ಕೊಂಡೆ. ತುಂಬ ನನಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ಟ್ರೈಪಾಡಲ್ಲಿ ಇಟ್ಟರೂ ವೀಡಿಯೋ ಆಗುತ್ತೆ ಅಂತ. ಸೊ ಆಗ್ತಾ ಇರುತ್ತೆ, ಬಟ್ ನಿಜವಾಗ್ಲೂ ಆ ಟ್ರೈಪಾಡಲ್ಲಿ ಹಾಕೋಕ್ಕೂ ನಂಗೆ ಟೈಮ್ ಇರಲ್ಲ. ಯಾಕಂದರೆ ಸೊ ಎಲ್ಲ ಕಡೆಯಿಂದನೂ ಮಾಡ್ಕೊಂಡು ಬರಬೇಕು. ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು, ಅವ್ರದ್ದು ಕೆಲಸ ಇತ್ತಲ್ಲ, ಹಾಗಾಗಿ ಅವ್ರದ್ದು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಒಬ್ಬಳೇ ಎಲ್ಲ ಮಾಡ್ಕೋಬೇಕಿತ್ತು. ಕಟ್ ಮಾಡ್ಕೊಳ್ಳೋದು, ಎಲ್ಲ ತೊಳ್ಕೊಳ್ಳೋದು, ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋದು. ಸೊ ಒಂದು ಕಡೆಯಿಂದನೂ ನಾನು ಒಬ್ಬಳೇ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಎಲ್ಲ ನರ್ವಸ್ ಆಗಿಬಿಟ್ಟೆ ಅನ್ನಿಸ್ತು. ಬಟ್ ಆ ಥರ ಏನು ನಾನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಅಡುಗೆ ಅಂತ ಅಂದರೆ ನನಗೆ ಅದು ಒಂದು ಸ್ಪೆಷಲ್ ವೈಬು. ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಖುಷಿ. ಈ ಥರ ಆರ್ಡ್ರ್ಗಳು ಬಂದರೆ ನನಗೆ ತುಂಬ ಖುಷಿಯಿಂದ ಮಾಡ್ತೀನಿ. ನನಗೆ ಅಷ್ಟು ಇಷ್ಟ. ನನ್ನ ಮಗಳಂತರೂ ನಿನಗೊಂದು ಆ್ಯಪೇ ಹಾಕ್ಕೊಟ್ಬಿಡ್ತೀನಿ, ಆ ಆ್ಯಪ್ ಹಾಕ್ಕೊಟ್ಬಿಟ್ರೆ ನಿನಗೆ ಡೈಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾಳೆ. ಸರಿ ಹಾಕ್ಕೊಡು ಅಂತ ಮೊನ್ನೆನೂ ಹೇಳಿದೆ, ಬಟ್ ಎಲ್ಲೋ ಮರ್ತೋದ್ಲು. ಕೇಳಬೇಕು ಅಂದರೆ ನನಗೆ ಹರಿಯರ್ದಲ್ಲಿ ಆ ಥರ ಆ್ಯಪ್ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಬಂದರೆ ನಂಗೆ ತುಂಬಾ ಖುಷಿಯಾಗುತ್ತೆ. ಸೊ ಬೇರೆ ಸಿಟಿಯಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಒಂದು ಆ್ಯಪ್ ಮಾಡಿಕೊಂಡು ಡೈಲಿ ನಮಗೆ ಆರ್ಡರ್ ಬರ್ತಿತ್ತು ಅಂತ ಅನಿಸುತ್ತೆ. ಬಟ್ ಈ ಥರ ಬೆಂಗಳೂರು, ದೊಡ್ಡ ಹುಬ್ಬಳ್ಳಿ, ಸೊ ದೊಡ್ಡ ಊರುಗಳಲ್ಲಿ ಈ ಥರ ಆ್ಯಪ್ಗಳೆಲ್ಲ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ.
ಹಾಗೆ ಪಲ್ಯಗಳು ಆಯಿತು, ಚಟ್ನಿ ಪುಡಿ ಆಯಿತು. ವೈಟ್ ರೈಸ್ ಮಾಡೋಕ್ಕೆ ಅಕ್ಕಿನ ನಾನು ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ನೆನೆಸಿಟ್ರೆ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗೆ ಮೊಸರನ್ನ ಕೂಡ ಹೇಳಿದರು, ಬಟ್ ಮೊಸರನ್ನ ಅವ್ರಿಗೆ ಮೊಸರು ಕೊಟ್ಟರೆ ಅವರೇ ಮೊಸರು ಹಾಕ್ಕೊಂಡು ಕಲಿಸ್ಕೊತಾರಂತೆ. ಹಾಗೆ ಪಲಾವು, ಸೊ ಇಷ್ಟು ಮಾಡ್ತಾಯಿದ್ದೀನಿ. ಹಾಗೆ ಸೊ ಈ ಥರ ಅಡುಗೆ ಅಂತ ಅಂದ್ರೆ ನನಗೆ ತುಂಬಾ ಖುಷಿ. ನಮ್ಮ ಮನೆಯಲ್ಲಿ ಆರಾಮಾಗಿ ಇರು, ನೀನು ಚೆನ್ನಾಗಿರು, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ದಪ್ಪ ಆಗಿ ಚೆನ್ನಾಗಿರು ಅಂತ ಹೇಳ್ತಾ ಇರ್ತಾರೆ. ಅವರು ನನಗೆ ಕೆಲಸ ಮಾಡ್ಸೋಕ್ಕೆ ಅವರಿಗೆ ಇಷ್ಟ ಇಲ್ಲ, ಬಟ್ ನಾನು ಮಾಡ್ತೀನಿ, ಏಕೆ ನನ್ನಲ್ಲಿ ಇರೋ ಕಲೆನೇ ಅದು. ಸೊ ನನಗೆ ತುಂಬಾ ಇಷ್ಟ, ಖುಷಿ ಆಗುತ್ತೆ ನನಗೆ ಅಂತ ಹೇಳಿ ನಾನು ಮಾಡ್ತೀನಿ. ಪಾಪ ಅವರು ಕೂಡ ನನಗೆ ಮಾಡಲೇಬೇಕು, ನೀನು ಮಾಡಿದ್ರೇ ಎಲ್ಲ ಅಂತ ಹೇಳಿ ಯಾವತ್ತೂ ಹೇಳಲ್ಲ. ಸೊ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ತುಂಬ ಖುಷಿಯಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಮನೆಯವರು ಒಂದು 100 ರೂಪಾಯಿನೇ ತರಲಿ, ಅದೇ ನನಗೆ ಸ್ವರ್ಗ. ನಾನು ಏನೇ ಮಾಡಲಿ, ಏನೇ ದುಡಿತಾ ಇರಲಿ, ಸೊ ನಮ್ಮ ಮನೆಯವ್ರ ದುಡ್ಡಿಂದನೇ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಅಷ್ಟು ಸಾಕು ನನಗೆ. ಅವರು ಎಷ್ಟೇ ದುಡ್ದು ತಂದ್ರೂ ನಾನು ಅದರಲ್ಲಿ ತುಂಬಾ ಖುಷಿ ನೋಡ್ತೀನಿ, ತುಂಬಾ ಸಂತೋಷ ನೋಡ್ತೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮನೆಯವರು ಒಂಥರ ದೇವರಿದ್ದಂಗೆ, ಯಾವುದೇ ಥರದ ಪ್ರಶ್ನೆ ಮಾಡಲ್ಲ, ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಒಂದು ಸತಿ ಹೇಳಿದರು, ಆರಾಮಾಗಿರು ಅಂತ ಹೇಳಿ, ಇಲ್ಲ ಮಾಡೋಣ ಅಂತ ಹೇಳಿದಾಗ ಅವರು ಕೂಡ ನನ್ನ ಜೊತೆಗೆ ಕೈ ಸೇರಿಸಿ ಮಾಡ್ತಾರೆ. ಅದು ತುಂಬಾ ಖುಷಿ ನನಗೆ. ಫ್ರೀ ಇದ್ದಾಗ ಅವರು ಕೈ ಜೋಡಿಸಿ ಹೆಲ್ಪ್ ಮಾಡ್ತಾರೆ, ತುಂಬಾ ಸಹಾಯ ಮಾಡ್ತಾರೆ. ಹಾಗೆ ರೊಟ್ಟಿ ಹಾಕಿದ್ದೀನಿ, ಮೆತ್ತಗೆ ರೊಟ್ಟಿ ಹಾಕಿದ್ದೀನಿ. ಇವಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ, ಇಬ್ಬರೂ ಸೇರಿ ಮಾಡ್ತಾಯಿದ್ದೀವಿ. ಇದು ರೊಟ್ಟಿ ಕಟ್ಟಿಟ್ಟಿದ್ದೀನಿ. ಹಾಗೆ ಈರುಳ್ಳಿ ಬಜ್ಜಿ, ಪಲಾವು, ಎಣ್ಗಾಯಿ, ವೈಟ್ ರೈಸು. ಸೊ ಇದು ಮೊಸರನ್ನಕ್ಕೆ ಒಗ್ಗರಣೆ ಅವರೇ ಕಲಿಸ್ಕೊತಾರಂತೆ. ಇದು ರಾಯ್ತ, ಇದು ಉಪ್ಪಿನಕಾಯಿ, ಬೆಂಡೆಕಾಯಿ ಪಲ್ಯ, ಶೇಂಗಾ ಚಟ್ನಿ. ಇಷ್ಟಾಗಿದೆ. ಸೌತೆಕಾಯಿ ಇಟ್ಕೋಬೇಕು ಇನ್ನು, ನೋಡಿ ಸೌತೆಕಾಯಿ ತೊಗೊಂಡೋಗ್ಬೇಕು. ಹಾಗೆ ಮೊಸರು ತೊಗೊಂಡ್ರೆ ಅರ್ಧ ಲೀಟ್ರು. ಸೊ ಇಷ್ಟು ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗಲೂ ಎಂಡಿಗೆ ತುಂಬ ಲೇಟ್ ಆಗಿರುತ್ತೆ. ಇವಾಗ ಹೋಗಿ ನಾವೇ ಕೊಟ್ಟು ಬರಬೇಕು. ನಮ್ಮ ಆರ್ಡರ್ ರೆಡಿಯಾಗಿದೆ. ಸಮಾಧಾನ ಆಯಿತು ಫ್ರೆಂಡ್ಸ್. ಇವಾಗ ಬೈತಾರೆ ಇವರು, ಇವಾಗ ಮತ್ತೆ ವಿಡಿಯೋ ಮಾಡ್ತಾ ಇದೀಯಾ ಅಂತ ಹೇಳಿ. ಟೈಮಿಗೆ ಕರೆಕ್ಟ್ ಕೊಟ್ಟು ಬರಬೇಕು ಇವರಿಗೆ. ಹಾಯ್ ರೀ, ಟೈಮ್ ಆಗೈತಾ? ಏನು ಮಾಡೋಣ, ಲಾಸ್ಟಿಗೆ ಅವಸರ ಆಗ್ಬಿಡುತ್ತಲ್ವಾ, ತುಂಬ ಬೇಜಾರಾಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿದೆ, ಹೋಗ್ತಾ ಇದ್ದೀವಿ. ಲೇಟ್ ಆಗಿದೆ ಅಂತ ಇವ್ರು ಬೈತಾ ಇದ್ದಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ದೀವಿ. ಸೊ ಇದು ಅವರೇ ಬಂದು ತೊಗೊಂಡು ಹೋಗ್ತಿದ್ರು, ಬಟ್ ಇವತ್ತು ನೀವೇ ತಂದುಕೊಡಿ ಅಂತ ಹೇಳಿರೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಸೊ ಆಲ್ಮೋಸ್ಟ್ ಇವಾಗ 1:45 ಆಗಿದೆ. ಹೋಗೋಷ್ಟರೊಳಗೆ 2 ಗಂಟೆ ಆಗುತ್ತೆ. ಸ್ವಲ್ಪ ಹರಿಯಕ್ಕಿಂತ ಸ್ವಲ್ಪ ದೂರ ಇದೆ. ಸೊ ಇವ್ರಿಗೆ ಹೇಳುತ್ತೆ, ಸರಿ ಆಯಿತು ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವ್ರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ. ಲೇಟ್ ಆಯಿತು ಒಂದೇ ಸಮನೆ ಹೇಳ್ತಾ ಇದ್ದಾರೆ. ಹೋಗಿ ಕೊಟ್ಟು ಮತ್ತೆ ವಾಪಸ್ ಬರ್ತೀವಿ. ಎಷ್ಟು ಫಾಸ್ಟ್ ಮಾಡಿದ್ರು ಮತ್ತು ಅಷ್ಟೇ ಆಗ್ಬಿಡುತ್ತೆ. ಇವರು ನಿನ್ನೆ ಸಾಮಾನು ಎಲ್ಲ ತಂದು ಕೊಟ್ಟಿದ್ರು, ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಇನ್ನೊಂದು ಸ್ವಲ್ಪ ಇದ್ದಕ್ಕಿದ್ದಂಗೆ ಇನ್ನೊಂದು ಆರ್ಡ್ರ್ ಬಂತು. ಸೊ ಹಾಗಾಗಿ ಮತ್ತೆ ಆ ಸಾಮಾನು ಹೋಗಿ ತರೋ ತನಕ ಸ್ವಲ್ಪ ಲೇಟ್ ಆಯಿತು. ಅದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಇರಲಿ, ಹೇಳಿ ಕೇಳಿ ಬರೋದಿಲ್ಲ ಅಂತ ಆರ್ಡ್ರು. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್.